ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವತು. ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 26ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡಿರುತ್ತೇವೆ. ಈ ದಿನ ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಎಲ್ಲರಿಗೂ ಸಕಲ ಸರ್ವಸ್ವವನ್ನು ಕರುಣಿಸಲಿ, ಆರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ, ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಸಮಯದ ನಂತರ ಶ್ರೀ ನೂತನ ದೇವಸ್ಥಾನಕ್ಕೆ ಒಂದು ಹೊಸದಾಗಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕೆಂಬ ಕಲ್ಪನೆ, ಅನಿಸಿಕೆ, ಅಭಿಪ್ರಾಯಗಳೊಂದಿಗೆ ಶ್ರೀಯುತ ನಮ್ಮೂರಿನ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಸೇವಾ ಪೂಜಾ ಕರ್ತೃಗಳಲ್ಲಿ ಒಬ್ಬರಾದಂತಹ ಶ್ರೀಮತಿ ನಾಗಮ್ಮ BM ರಾಮಸ್ವಾಮಿ ಕುಟುಂಬದವರ ಮಗನಾದ ಶ್ರೀಯುತ R ವೆಂಕಟೇಶಪ್ಪನವರ ಕುಟುಂಬದವರು ಹಾಗೂ ಈ ಧ್ವಜಸ್ತಂಭವನ್ನು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಶಂಕುಸ್ಥಾಪನೆ ಮಾಡಿ ಸಕಲ ಗ್ರಾಮಸ್ಥರ ಸಮಕ್ಷಮ ಪೂಜಾ ವಿಧಾನಗಳ ಒಂದಿಗೆ ಶ್ರೀಮತಿ ರಾಧಮ್ಮ R ವೆಂಕಟೇಶಪ್ಪ ಅನ್ನವರ ಕುಟುಂಬದವರು ಪ್ರಸ್ತುತ ಈ ಕ್ಷೇತ್ರದ ಅಮ್ಮನವರ ದೈವಾನುಗ್ರಹದ ಇಚ್ಛೆಯಂತೆ ಅಮ್ಮನವರ ಆಶೀರ್ವಾದಗಳೊಂದಿಗೆ ಈ ಧ್ವಜಸ್ತಂಭವನ್ನು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜಾ ಸಮಯದ ನಂತರ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಮಕ್ಷಮ ಈ ಧ್ವಜಸ್ತಂಭವನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಯಿತು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಾ ಅಮ್ಮನವರ ದೈವಿ ಕೃಪೆಗೆ ಪಾತ್ರರಾಗಿ ಭಕ್ತಾದಿಗಳ ಅನುಕೂಲ ಮತ್ತು ಧಾರ್ಮಿಕ ಐತಿಹ್ಯದಂತೆ ಆ ದಿನ ಶ್ರೀಮತಿ ನಾಗಮ್ಮ BM ರಾಮಸ್ವಾಮಿಯವರವರ ಕುಟುಂಬಸ್ಥರಾದಂತಹ ಶ್ರೀ R ವೆಂಕಟೇಶಪ್ಪನವರು ಕುಟುಂಬಸ್ಥರು ಈ ಸ್ಥಳದಲ್ಲಿ ಧ್ವಜಸ್ತಂಭವನ್ನು ತಂದು ಶಾಸ್ತ್ರೋಕ್ತವಾಗಿ ಸಕಲ ಪೂಜಾ ಕಾರ್ಯಕ್ರಮಗಳೊಂದಿಗೆ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಪ್ರಸಾದ ವಿನಿಯೋಗ ಮಾಡಿರುತ್ತಾರೆ. ಶ್ರೀಯುತ R ವೆಂಕಟೇಶಪ್ಪನವರ ಕುಟುಂಬದವರಿಗೆ ಭಗವಂತನು ಸಕಲವನ್ನು ಕರುಣಿಸಲಿ ಎಂದು ಹಾಗೂ ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ ನಮ್ಮೂರಿನ ಗ್ರಾಮಸ್ಥರಾದ ನಾಕಂಡಂತೆ ಶ್ರೀ KM ಪುಟ್ಟಣ್ಣನ ಕುಟುಂಬದವರು, ಶ್ರೀ ನಾರಾಯಣಸ್ವಾಮಿ ಕುಟುಂಬದವರು, ಶ್ರೀ ಚಾಮರಾಜ್ ಕುಟುಂಬದವರು ಮತ್ತು ಶ್ರೀ ವೆಂಕಟೇಶಣ್ಣ, ಕೃಷ್ಣಣ್ಣ ಹಾಗೂ ಶ್ರೀ ಸೀನಣ್ಣ, ಚಿಕ್ಕಣ್ಣ
ಇತ್ಯಾದಿಯಾಗಿ ಸಕಲ ಗ್ರಾಮಸ್ಥರೆಲ್ಲರೂ ಆ ದಿನ ಉಪಸ್ಥಿತರಿದ್ದು ಈ ಧ್ವಜಸ್ತಂಭವನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡಲು ಸಹಕರಿಸುತ್ತಾರೆ. ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ ಸರ್ವರಿಗೂ ಅಮ್ಮನವರು ಆಶೀರ್ವದಿಸಲಿ ಎಂದು ಈ 26ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮನವರ ಆಶೀರ್ವಾದ ಸದಾಕಾಲ ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಇರಲಿ ಎಂದು ಹಾಗೂ ಈ ದಿನ ವಸಂತ ಕಾಲ, ಇಲ್ಲಿ ಇರುವಂತಹ ನವಗ್ರಹಕ್ಕೆ ಸಂಬಂಧಿಸಿದ ಗಿಡಮರಗಳು ಚಿಗುರುತ್ತಿರುವುದನ್ನು ನೋಡುವುದೇ ಒಂದು ಸಂತೋಷವಾದ ವಿಚಾರವಾಗಿರುತ್ತದೆ. ಭಗವಂತನು ಅಮ್ಮನವರು ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳೆಲ್ಲರಿಗೂ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಬೇಡಿಕೊಳ್ಳುತ್ತಿದ್ದೇನೆ. ವರ್ಣ ಮಾತ್ರಂ ಕಲಿಸಿದ ತಮ್ಮ ಗುರು ಧರ್ಮೋ ರಕ್ಷತಿ ರಕ್ಷಿತಃ. ವೇದ ಸುಳ್ಳಾದರೂ ಗಾದೆ ಮಾತು ಸುಳ್ಳಾಗುವುದಿಲ್ಲವಂತೆ. ಈ ರೀತಿಯಾಗಿ ಅಮ್ಮನವರನ್ನು ಈ ಕ್ಷೇತ್ರದಲ್ಲಿ ಸೇವೆ ಮಾಡಿದವರೆಲ್ಲರಿಗೂ ಅಮ್ಮನವರು ಸಕಲವನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಶ್ರೀ ಪಿಪಿ ಕ್ಷೇತ್ರದ ನಾಲ್ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರ ಪಾದಯಾತ್ರೆಯ ಸಮಯದಲ್ಲಿ ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದಂತಹ ಪ್ರತಿಯೊಬ್ಬರನ್ನು ಸ್ಮರಿಸುತ್ತಾ ಅವರ ಸೇವೆಯು ಐತಿಹಾಸಿಕವಾಗಿರಲೆಂದು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಅವರನ್ನು ಸ್ಮರಿಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದೇವೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.